ಅಮ್ಮ ಪಾಯಸ ರೆಡಿ ಆಯ್ತಾ ಅಮ್ಮ ಗಮ್ಮಂತಿದೆ ಆಗ್ತಾ ಇದೆ ನೋಡಲ್ಲಿ. ಚೆನ್ನಾಗಿದೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಗಸಗಸೆ ಪಾಯಸ ಮಾಡೋದಕ್ಕೆ ಮೊದಲಿಗೆ ಗಸಗಸೆ ಬೇಕು. ಒಂದೆರಡು ಸ್ಪೂನ್ ಗಸಗಸೆ ಇದೆ, ಒಂದು ಅರ್ಧ ಹೋಳು ತೆಂಗಿನಕಾಯಿ ಮತ್ತು ಬೆಲ್ಲ. ಇಲ್ಲಿ ಸ್ವಲ್ಪ ಅಕ್ಕಿ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಏಲಕ್ಕಿ ಕಾಯಿ, ತುಪ್ಪ. ಮಾಡೋದಕ್ಕೆ ಇಷ್ಟು ಐಟಮ್ ಬೇಕು. ಮತ್ತು ತುಂಬ ಈಸಿಯಾಗಿ ಮಾಡ್ಬೋದು. ಮಕ್ಕಳಿಗೆ ಕೇಳಿದ ತಕ್ಷಣ ಬೇರೆ ಏನಾದರೂ ಅಂಗಡಿಗಳಿಂದ ತಂದು ಕೊಡೋದಕ್ಕಿಂತ ಮನೇಲೇ ನಾವು ಹೆಲ್ದಿಯಾಗಿ ಮಾಡ್ಕೊಡೋದ್ರಿಂದ ತುಂಬ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಬೆಲ್ಲನ ಹಾಕಿ ಕರಗಿಸ್ಕೊತೀನಿ. ಅದರಲ್ಲಿ ಏನಾದರೂ ಏನಾದರೂ ಡಸ್ಟ್ ಇರುತ್ತೆ ಅದನ್ನು ಸೋಸ್ಕೋಬೇಕು. ಮತ್ತು ಇಲ್ಲಿ ಅಕ್ಕಿ, ಗಸಗಸೆ, ಬಾದಾಮಿ ಇದನ್ನೆಲ್ಲ ಹುರ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ, ಅದನ್ನು ಜಾಸ್ತಿ ಸೀಸ್ಕೊಳ್ಬಾರ್ದು. ಅಕ್ಕಿ ಹಾಕೋದು ಪಾಯಸ ಸ್ವಲ್ಪ ಗಟ್ಟಿ ಬರಲಿ ಅಂತ. 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಮತ್ತು ಒಂದು 7-8 ಬಾದಾಮಿನ ನೆನೆಸ್ಕೊಂಡು ರುಬ್ಬೋದು. ಆದರೆ ನಾನು ಪಾಯಸ ಸಡನ್ನಾಗಿ ಮಾಡ್ತಾ ಇರೋದ್ರಿಂದ ಅಕ್ಕಿ ಜೊತೆನೇ ಹುರ್ಕೊತಾ ಇದ್ದೀನಿ. ಹುರಿದ್ಬಿಟ್ಟು ಅಕ್ಕಿ, ತೆಂಗಿನಕಾಯಿ, ಗಸಗಸೆ ಎಲ್ಲನೂ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಕೂಡ ಹಾಕ್ಬೋದು. ಬಾದಾಮಿ ರುಬ್ಬಿ ಮಾಡಿದ್ರೂ ಅದೇ ಟೇಸ್ಟ್ ಬರುತ್ತೆ, ಮತ್ತು ನೆನೆಸ್ಕೊಂಡು ಮಾಡಿದ್ರೂ ಅದೇ ಟೇಸ್ಟ್ ಬರುತ್ತೆ. ಏನೂ ಡಿಫ್ರೆಂಟ್ ಏನಿರಲ್ಲ. ಅಕ್ಕಿ ಘಮ ಮತ್ತು ಬಾದಾಮಿ ಘಮ ಎರಡೂ ಬರ್ತಾ ಇದೆ. ಸ್ಮೆಲ್ಲು ಆಗಿದೆ. ನೀರಿಟ್ಟಿದ್ದೀನಿ, ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕರಗೋ ಅಷ್ಟರಲ್ಲಿ ತೆಂಗಿನಕಾಯಿ, ಬಾದಾಮಿ, ಅಕ್ಕಿ ಇದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡೋಣ. ನಾನು ಮಿಕ್ಸಿ ಜಾರಿಗೆ ರುಬ್ಬೋದಕ್ಕೆ ಬಾದಾಮಿ, ಅಕ್ಕಿ ಮತ್ತು ಗಸಗಸೆನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಅರ್ಧ ಹೋಳು ತೆಂಗಿನಕಾಯಿ, ಕೊಬ್ಬರಿನೂ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಜೊತೆಗೇ ಏಲಕ್ಕಿ ಕಾಯಿನೂ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡೋಣ. ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಿದೆ. ತುಂಬ ಘಮ ಬರ್ತಾ ಇದೆ. ಹುರಿದಿರೋದು ಅಕ್ಕಿ, ಗಸಗಸೆ, ಬಾದಾಮಿ, ಏಲಕ್ಕಿ ಎಲ್ಲ ಹಾಕಿರೋದು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಬೆಲ್ಲ ಕರಗಿದೆ, ಸೋಸ್ಕೊತಾ ಇದ್ದೀನಿ. ಏನಾದರೂ ಗಲೀಜು ಏನಾದರೂ ಇರುತ್ತೆ ಅಂತ. ನೋಡಿ, ಬೆಲ್ಲದಲ್ಲಿ ಈ ಥರ ಗಲೀಜು ಏನಾದರೂ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಸೋಸ್ಕೊಂಡಿದ್ದೀನಿ. ನಾವು ತೊಗೊಂಡಿರೋ ಅಂಥ ಬೆಲ್ಲದಲ್ಲಿ ಜಾಸ್ತಿ ಗಲೀಜೇನಿರಲಿಲ್ಲ. ಬಟ್ ಬೇರೆ ಬೆಲ್ಲದಲ್ಲೆಲ್ಲ ತುಂಬ ಗಲೀಜಿರುತ್ತೆ. ನೋಡಿಕೊಂಡು ಬೆಲ್ಲನ ಯಾವುದಕ್ಕೂ ಒಂದ್ಸಲ ಕರಗಿಸ್ಕೊಂಡು ಸೋಸ್ಕೊಂಡೇ ಮಾಡೋದು ಒಳ್ಳೆಯದು. ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಅಪ್ಪಿತಪ್ಪಿ ಏನಾದರೂ ಗಂಟ್ಲಿಗೆ ಏನಾದರೂ ಅದು ಕಬ್ಬಂದು ಚಗರೆ ಹುಲ್ಲುಂದೆಲ್ಲ ಇರುತ್ತಲ್ಲ, ಸಿಕ್ಕಿದ್ರೆ ಕಷ್ಟ ಆಗುತ್ತೆ. ಬೆಲ್ಲ ಎಲ್ಲ ಕರಗಿಸಿ ಸೋಸ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋಂಥ ಪೇಸ್ಟನ್ನು ನಾನು ಅಕ್ಕಿ ಮತ್ತು ಬಾದಾಮಿ, ಗಸಗಸೆ ಇದನ್ನೆಲ್ಲ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಗಸಗಸೆ ಪಾಯಸ ಅಕ್ಕಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ನಾನು ಈ ಗಸಗಸೆ ಪಾಯಸ ಯಾವಾಗ್ಲೂ ತೆಳೋಗಿದ್ರೇ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಅಮ್ಮ ಪಾಯಸ ರೆಡಿ ಆಯ್ತಾ ಅಮ್ಮ ಗಮ್ಮಂತಿದೆ ಆಗ್ತಾ ಇದೆ ನೋಡಲ್ಲಿ. ಪಾಯಸ ಇನ್ನೇನಾಯಿತು, ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ ಒಗ್ಗರಣೆ ಹಾಕಿದ್ರೆ ಮುಗೀತು. ತುಪ್ಪ ಕಾದಿದೆ. ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡೋಣ. ಇವಾಗ ಪಾಯಸ ಕುದೀತಾ ಇದೆ. ನಾನು ಪಾಯಸದೊಳಗಡೆ ತುರಿದಿಟ್ಟಿರುವಂತಹ ಕೊಬ್ಬರಿನ ಹಾಕ್ತೀನಿ. ಏಕೆ ಅಂತ ಅಂದರೆ ಅಲ್ಲಲ್ಲಿ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ
ಕಾಯೆಲ್ಲ ರುಬ್ಬು ಹಾಕಿರೋದ್ರಿಂದ ನುಣ್ಣಗೆ ಪೇಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಮತ್ತು ತುಪ್ಪದಲ್ಲಿ ಹುರಿದಿಟ್ಟಿದ್ದಂತಹ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಲಾ. ಗಸಗಸೆ ಪಾಯಸ ಆಲ್ಮೋಸ್ಟ್ ರೆಡಿಯಾಗಿದೆ. ಚೆನ್ನಾಗಿದೆ, ನೋಡೋಕ್ಕೂ ಕೂಡ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ಆ ಕಾಲದಲ್ಲೆಲ್ಲ ಗದ್ದೆಯಲ್ಲಿ ಕೆಲಸ ಮಾಡಿಬಿಟ್ಟು ಬಂದವರಿಗೆ ಗಸಗಸೆ ಪಾಯಸ ಮಾಡಿಕೊಡ್ತಾಯಿದ್ರು. ಏಕೆ ಅಂತ ಅಂದರೆ ತಂಪಾಗಿರೋದಲ್ವ. ಅದಕ್ಕೆ ನಾನು ಕೂಡ ನಮ್ಮ ಮಕ್ಕಳಿಗೆ ಬೇಸಿಗೆ ಆಗಿರೋದ್ರಿಂದ ಸ್ಕೂಲ್ಗೆ ಹೋದಾಗ ಅವಳು ಏನೂ ತಿನ್ನಲ್ಲ. ಏಕೆ ಅಂತ ಅಂದರೆ ಹೋಗೋದಕ್ಕೆ ಟೈಮ್ ಆಗುತ್ತೆ, ಬರೋದಕ್ಕೆ ಟೈಮ್ ಆಗುತ್ತೆ, ಊಟ ನಾಷ್ಟ ಮಾಡೋದೇ ಅವಳಿಗೆ ಆ ಟೈಮ್ ಇರಲ್ಲ. ಸೊ ಇವಾಗ ಮನೇಲಿ ಇರೋದ್ರಿಂದ ಅವಳು ನನಗೆ ದಿನಕ್ಕೆ ಒಂದೊಂದು ತಿಂಡಿ ಬೇಕು ಅಂತ ಕೇಳೋದ್ರಿಂದ ನಾವು ದಿನ ಒಂದೊಂದು ಮಾಡ್ಕೊಡೋದೇ ಆಗೈತೆ ಮನೇಲಿ. ಸೊ ಹಾಗಾಗಿ ಇವತ್ತು ನಾನು ಅವಳು ಪಾಯಸ ಕೇಳಿದ್ಲು ಅಂತ ಅಂದ್ಬಿಟ್ಟು ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ. ಇವಾಗ ಪಾಯಸ ರೆಡಿಯಾಗಿದೆ. ಏಕೆಂದರೆ ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಏಕೆ ಅಂತ ಅಂದರೆ ನಾವು ಬಾದಾಮಿ ಮತ್ತು ಅಕ್ಕಿ ಇದನ್ನೆಲ್ಲ ನಾವು ಹುರಿದು ರುಬ್ಬಿರೋದ್ರಿಂದ ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಏಕೆಂದರೆ ಹಸಿ ವಾಸನೆ ಏನಿರಲ್ಲ, ನೀಟಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಪಾಯಸ ಆಗಿದೆ. ಈಗ ಕೊಡೋಣ ಬನ್ನಿ ಎಲ್ರು. ಗಸಗಸೆ ಪಾಯಸ ರೆಡಿಯಾಗಿದೆ. ಎಲ್ಲರೂ ಕಾಯ್ತಾ ಇದ್ದಾರೆ ಗಸಗಸೆ ಪಾಯಸ ಕುಡಿಯೋದಕ್ಕೆ. ಅವರು ಕುಡಿದ್ಬಿಟ್ಟು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಗೆ ಗಸಗಸೆ ಪಾಯಸ ಬಿಸಿ ಇದ್ದಾಗಲೇ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ತಣ್ಣಗಾದ್ಮೇಲೆ ಕುಡಿತಾರೆ. ನಿಮಗೆ ಯಾವ ರೀತಿ ಕುಡಿಯೋದು ಇಷ್ಟ ಅಂತ ಕಮೆಂಟ್ ಮಾಡಿ. ನಿಮ್ಮ ಮಕ್ಕಳಿಗೆ ಗಸಗಸೆ ಪಾಯಸ ಕೊಡೋಣ. ಗಸಗಸೆ ಪಾಯಸ ರೆಡಿಯಾಗಿದೆ. ನಮ್ಮ ಯಜಮಾನ್ರಿಗೆ ಕೊಡ್ತೀನಿ. ಕುಡಿದ್ಬಿಟ್ಟು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇಷ್ಟೊಂದು ಕೊಡೋದು ಏನಂದ್ರೆ ಚೆನ್ನಾಗಿದೆ. ನೀವು ಕೊಟ್ಬಿಟ್ಟು ಹೇಳಿ ಮಗಳು. ನನ್ನ ಮಗಳು ಒರಿಜಿನಲ್ ರಿವ್ಯೂ ಹೇಳೋದು ಇವಾಗ. ನಿಜ? ವಾವ್. ಬಿಸಿ ಬಿಸಿ ಪಾಯಸ ಅಲ್ಲಪ್ಪ, ಅದು ಗಸಗಸೆ ಪಾಯಸ. ನಾವೆಲ್ಲ ಪಾರ್ಕ್ ಹೋಗ್ತಾ ಇದೀವಿ ಹೇಳಪ್ಪ. ಪಪ್ಪಿಗೆ ಪಾರ್ಕ್ ಹೋಗ್ತಾ ಇದ್ವಿ ಹೇಳು. ನಾವಿವಾಗ ಪಾರ್ಕಿಗೆ ಬಂದಿದ್ದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡೋದಕ್ಕೆ. ಇವ್ರು ಏನೇನು ಆಟ ಆಡ್ತಾರೆ, ಏನೇನು ಚೇಷ್ಟೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀವಿ ಬನ್ನಿ. ಹಾಂ, ಕಾಣಿಸ್ತಾ ಇದೆಯಾ? ಇಲ್ಲಿ ಇಲ್ಲಿ ನೋಡು ಬುದ್ಧ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಆಟ ಆಡಿಸ್ತೀನಿ ಬಾ. ಇಲ್ಲಿ ಹತ್ತತ್ತೀಯಾ? ಹೆಂಗೆ ಹತ್ತತ್ತೀಯಾ? ಹತ್ತು ಅಕ್ಕ ನೋಡು. ಮುಡು, ಇಲ್ಲಿ ಬಾ ಮುಡು. ನೀನು ಹತ್ತತಿಯಲ್ಲ, ಹತ್ತು ಬಾ ಇಲ್ಲಿ. ಹತ್ತು, ನೀನು ಹತ್ತು. ಹಿಂದೆ ಪ್ಯಾಂಟ್ ಹೇಳ್ಕೊಂಬಂಗನೆ. ಮಣ್ಣು. ವಾ ವಾ, ಇವನು ನೀನು ಅಲ್ಲೋಗು ಬುದ್ಧ. ಇಲ್ಲ ಹತ್ತಿ ಆ ಕಡೆಯಿಂದ ಇಳಿಬೇಕಪ್ಪ. ಆ ಕಡೆ ಎತ್ತು ಅಂತೆ ಬಾ. ಆ ಕಡೆ ಎತ್ತು, ಆ ಕಡೆ ಎತ್ತು, ಆ ಕಡೆ ಎತ್ತು. ಇಲ್ಲಿ ಹತ್ತತಿಯಾ? ಇಲ್ಲಿ ನೀನು ಅಣ್ಣ ಥರ ಹತ್ತಕ್ಕೆ ಬರಲ್ಲಪ್ಪ. ಅಲ್ಲಿ ಬಾ, ಇಲ್ಲಿ ಹೋಗೋಣ ಬಾ ನಾವು. ಹತ್ತು. ಹಾಂ, ಬಾ ಬಾ ಬಾ, ಇಲ್ಲ ಬಾ. ಹೇಳು, ನನ್ನ ಮಗನಿಗೆ ಪಾರ್ಟ್ನರ್ ಇಲ್ಲ. ಅವರಿಬ್ರು ಅಕ್ಕ ತಮ್ಮ ಆಟ ಆಡ್ತಾ ಇದ್ದಾರೆ. ನನ್ನ ಮಗನ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಎಲ್ಲರೂ ಖುಷಿಯಾಗಿ ಅವ್ರು ಆಟ ಆಡಿದ್ರು. ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಂಡು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಬಾಯ್.